ಪ್ರತಿ ವರ್ಷ ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹ. ತುಳಸಿ ಪೂಜೆಗೆ ಈ ದಿನ ಬಹಳ ವಿಶೇಷ. ಕಾರ್ತೀಕ ಮಾಸದ ಪೂರ ಕಾರ್ತೀಕ ದೀಪವನ್ನ ಹಚ್ಚೋದು. ಕಾರ್ತೀಕ ಮಾಸನೇ ಎಷ್ಟು ಅದ್ಭುತ. ಈ ಇಡೀ ತಿಂಗಳು ಆ ಹಬ್ಬದ ವಾತಾವರಣ ಇರುತ್ತೆ ಅಂತ ಖಂಡಿತ ಅನ್ನಿಸದೇ ಇರೋದಿಲ್ಲ. ಈ ವರ್ಷ ತುಳಸಿ ವಿವಾಹ 13ನೇ ನವೆಂಬರ್. ಕಾರ್ತೀಕ ಮಾಸದಲ್ಲಿ ಹಚ್ಚುವ ದೀಪ ನಮ್ಮ ಆತ್ಮವನ್ನ ಸೂಚಿಸುತ್ತೆ. ನಮ್ಮ ಆತ್ಮವನ್ನ ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯುವುದರ ಪ್ರತೀಕ ಇದು. ಇನ್ನು ವಿಷ್ಣು ಕೃಷ್ಣನ ಅವತಾರಿಯಾಗಿ ತುಳಸಿಯಾಗಿ ಜನ್ಮವೆತ್ತಿದ ವೃಂದಾಳನ್ನ ವರಿಸುವ ದಿನವೇ ತುಳಸಿ ವಿವಾಹ. ಕಾರ್ತೀಕ ಮಾಸದಲ್ಲಿನ ತುಳಸಿ ವಿವಾಹವನ್ನ ತುಳಸಿ ಗಿಡದೊಂದಿಗೆ ಸಾಲಿಗ್ರಾಮ ಶಿಲೆ ಇಟ್ಟು ಆಚರಿಸುವುದು ವಾಡಿಕೆ. ಆದ್ರೆ ಎಲ್ಲರ ಮನೆಯಲ್ಲೂ ಸಾಲಿಗ್ರಾಮವಿರದ ಕಾರಣ ಅದರ ಬದಲಾಗಿ ವಿಷ್ಣುವಿನ ಅಂಶವಿರುವ ವಿಷ್ಣುವಿನ ಪ್ರತಿರೂಪವಾದ ನಲ್ಲಿಕಾಯಿ ಗಿಡವನ್ನ ಇಡಬಹುದು. ಈ ರೀತಿ ತುಳಸಿಯ ವಿವಾಹವನ್ನ ಮಾಡಬಹುದು. ತುಳಸಿಯ ಅಷ್ಟನಾಮಾವಳಿಗಳನ್ನ ಅಂದ್ರೆ ಆಕೆಯ 8 ಹೆಸರುಗಳನ್ನ ಹೇಳ್ತಾ ವೃಂದ, ವೃಂದಾವನಿ, ವಿಶ್ವಪಾವನಿ, ವಿಶ್ವ ಪೂಜಿತ, ತುಳಸಿ, ಪುಷ್ಪಸಾರ, ನಂದಿನಿ, ಕೃಷ್ಣ ಜೀವನಿ ಇದನ್ನ ಹೇಳ್ತಾ ತುಳಸಿ ಪೂಜೆಯನ್ನ ಮಾಡಿದವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ. ಒಂದೇ ಒಂದು ತುಳಸಿ ದಳವನ್ನ ತುಳಸಿ ವಿವಾಹದ ದಿನ ಅಂದ್ರೆ ಉತ್ಥಾನ ದ್ವಾದಶಿಯ ದಿನ ವಿಷ್ಣುವಿಗೆ ಅರ್ಪಿಸಿದವರಿಗೆ 10 ದಶಲಕ್ಷ ಗೋವುಗಳನ್ನ ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ. ಇನ್ನು ಕಾರ್ತೀಕ ಮಾಸದ ಸೋಮವಾರಗಳು ಶಿವನಿಗೆ ಯಾಕೆ ವಿಶೇಷ ಅಂದ್ರೆ ಇದೇ ಕಾರ್ತೀಕ ಮಾಸದ ಸೋಮವಾರ ಶಿವ ಧರೆಗಿಳಿದಿದ್ದು ಅನ್ನೋ ಕಾರಣಕ್ಕೆ. ಹಾಗಾಗಿನೇ ಕಾರ್ತೀಕ ಸೋಮವಾರ 365 ಬತ್ತಿಗಳ ತುಪ್ಪದ ದೀಪ ಹಚ್ಚೋದು ವರ್ಷ ಪೂರ್ತಿ ಶಿವನಿಗೆ ನಾವು ಕಾರ್ತೀಕ ದೀಪ ಹಚ್ಚಿದಂತ ಫಲವನ್ನ ತಂದುಕೊಡುತ್ತೆ.